ಯಾವಾಗ ತಮಿಳುನಾಡಿನ ಮೊದಲನೇ ಹಂತದ ಎಲೆಕ್ಷನ್ ಮುಗಿದಿದೆ, ಆ ನಂತರ ಮೋದಿಯ ಮಾತನ್ನ ನೀವು ಗಮನಿಸಬೇಕು, ಮುಖವನ್ನು ಕೂಡ ಗಮನಿಸಬೇಕು. ಮತ್ತೆ ನೀವೇನಾದ್ರೂ ಕಾಂಗ್ರೆಸ್ಗೆ ವೋಟನ್ನ ಕೊಟ್ರೆ ನಿಮ್ಮ ಮಂಗಳಸೂತ್ರಗಳನ್ನ ಹೆಣ್ಣು ಮಕ್ಕಳು ಏನು ಬೆಳಗ್ಗೆದ್ದು ಕಣ್ಣಿಗೆ ಹೊತ್ಕೊಂಡು ತನ್ನ ಗಂಡ ಇದನ್ನೇ ಅಂತ ತಿಳ್ಕೊಂಡು ಹೋಗ್ತಾರಲ್ಲ ನಮ್ಮ ದೇಶದ ಸಂಸ್ಕೃತಿನಲ್ಲಿ, ಆ ತಾಲಿ ಆ ಮಂಗಳಸೂತ್ರಗಳನ್ನ ಕಾಂಗ್ರೆಸ್ನವ್ರು ಕಿತ್ತು ಮುಸಲ್ಮಾನರು ಕೊಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಒಬ್ಬ ಪ್ರಧಾನಮಂತ್ರಿ ಮಾತಾಡೋ ಮಾತಾ. ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಮೋದಿ ಹೆದರಿದ್ದಾರ? ಇಡೀ ದೇಶ ಇವತ್ತು ಈ ಪ್ರಶ್ನೆಯನ್ನ ಕೇಳ್ತಾ ಇದೆ, ಅಕ್ಷರಶಃ ಕೇಳ್ತಾ ಇದೆ. ಯಾಕೆ ಅಂತಂದ್ರೆ ಬಹುಶಃ ನೀವು ಮೋದಿಯ 10 ವರ್ಷಗಳಿಂದ ಆಡ್ಕೊಂಡು ಬಂದಿರುವಂತಹ ಮಾತುಗಳನ್ನು ನೀವು ಕೇಳಿರ್ತೀರಿ. ಮತ್ತೆ ಕೇವಲ 1 ವಾರದಿಂದ ಅಂದ್ರೆ ತಮಿಳುನಾಡಿನ ಚುನಾವಣೆ ಏನು ಮುಗಿತಲ್ಲ, ಅದರ ನಂತರ ಅದರ ಮಾಹಿತಿ ಅವ್ರಿಗೆ ತಲುಪಿರುತ್ತೆ. ಯಾಕೆಂತಂದ್ರೆ ಇವರೆಲ್ಲ ವಿಶ್ವಕುರುಗಳಲ್ವಾ, ಹಾಗಾಗಿ ಎಲ್ಲ ಮಾಹಿತಿಗಳು ಇವ್ರು ತಲುಪಿರುತ್ತೆ. ಯಾವಾಗ ತಮಿಳುನಾಡಿನ ಮೊದಲನೇ ಹಂತದ ಎಲೆಕ್ಷನ್ ಮುಗಿದಿದೆ, ಆ ನಂತರ ಮೋದಿಯ ಮಾತನ್ನ ನೀವು ಗಮನಿಸಬೇಕು, ಮುಖವನ್ನು ಕೂಡ ಗಮನಿಸಬೇಕು, ಆತನ ಮ್ಯಾನರಿಸಮ್ ಗಮನಿಸಬೇಕು. ಅಕ್ಷರಶಃ ಸೋತೋಗಿದ್ದೀನಿ, ಸತ್ತೋಗಿದ್ದೀನಿ, ಭೂಮಿಗೆ ಇಳಿದೋಗಿದ್ದೀನಿ, ಅಥವಾ ನನ್ನ ಅಧಿಕಾರದ ದಾಹ ಇಲ್ಲಿಗೆ ಅಂತ್ಯ ಆಗ್ತಾ ಇದೆ, ಬಹುಶಃ ನನ್ನ ರಾಜಕೀಯ ಭವಿಷ್ಯ ಸಮಾಧಿ ಆಗಿದೆ ಅನ್ನುವಂತಹ ಹತಾಶ ಮನೋಸ್ಥಿತಿಗೆ ಮೋದಿ 100% ತಲುಪಿದ್ದಾರೆ. ಇದಕ್ಕೆ ಉದಾಹರಣೆ ಬೇರೆ ಏನಿಲ್ಲ. ಇಡೀ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಯಾವುದೇ ಒಬ್ಬ ಪ್ರಭಾವಿ ರಾಜಕಾರಣಿ ಅಥವಾ ಆ ದೇಶದ ಮುಖ್ಯಸ್ಥ, ಅಂದ್ರೆ ಆ ದೇಶದ ಅಧ್ಯಕ್ಷನಾಗಿರ್ಲಿ, ಪ್ರಧಾನಮಂತ್ರಿ ಆಗಿರಲಿ, ಅಥವಾ ಮಿಲಿಟರಿ ಆಡಳಿತಗಾರನಾಗಿರಲಿ, ಯಾರೂ ಕೂಡ ಈ ಜಗತ್ತಿನ ಇತಿಹಾಸದಲ್ಲಿ ಆಡಲಾರದಂತಹ ಒಂದು ಹತಾಶ ಮನಸ್ಥಿತಿಯ ಮತ್ತು ಅಸಹ್ಯವಾದಂತಹ ಸೋಲನ್ನು ಒಪ್ಪಿಕೊಂಡಂತಹ ಮಾತನ್ನ ಇವತ್ತು ನರೇಂದ್ರ ಮೋದಿ ಅವರು ಆಡಿರುವಂಥದ್ದು. ಎಂಥ ಮಾತದು! ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಇಷ್ಟು ಚೀಪ್ ರೇಟೆಡ್ ಲೆವೆಲ್ಗೆ ಇಳಿದು ಮಾತಾಡ್ತಾರೆ ಅಂತಂದ್ರೆ ಬಹುಶಃ ಅದು ನನ್ನ ದೇಶಕ್ಕೆ ಆಗ್ತಾ ಇರುವಂತಹ ಅವಮಾನ. ಜಗತ್ತು ಈ ಮಾತನ್ನ ಕೇಳಿಸ್ಕೊಂಡು ಬಹಳ ಅವಮಾನಕರವಾಗಿ ಭಾರತದತ್ತ ನೋಡ್ತದೆ. ಏನ್ ಹೇಳ್ತಾರೆ ಮೋದಿ? 10 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಅವರು ಮಾತಾಡಿದಂತಹ ಒಂದು ಭಾಷಣದ ಒಟ್ಟು ಸಾರಾಂಶದಲ್ಲಿ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲೋ ಅಥವಾ ಟ್ರೋಲ್ ಪೇಜ್ನ ಹುಡುಗರು ಮಾಡುವಂಥ ಕೆಲಸ ಇದೆಯಲ್ಲ, ಅಂಥ ಒಂದು ಲೆವೆಲ್ಗೆ ಇಳಿದು ಪ್ರಧಾನಿ ಮನಮೋಹನ್ ಸಿಂಗ್ ರವರ ಭಾಷಣದ ಕೊನೆ ಸಾಲುಗಳನ್ನ ಎತ್ಕೊಂಡು ಮಾತಾಡಿ ಈ ದೇಶಕ್ಕೆ ಸುಳ್ಳನ್ನ ಹೇಳ್ತಾ ಇದ್ದಾರೆ, ವಿಷವನ್ನ ಬಿತ್ತುತ್ತಾ ಇದ್ದಾರೆ, ಒಂದು ದೊಡ್ಡ ಜನಸಮುದಾಯವನ್ನ ವಲಸೆಗಾರರು, ನುಸುಳುಕೋರರು ಅಂತ ಕರಿತಾ ಇದ್ದಾರೆ. ಮತ್ತೆ ನೀವೇನಾದ್ರೂ ಕಾಂಗ್ರೆಸ್ಗೆ ವೋಟನ್ನ ಕೊಟ್ರೆ ನಿಮ್ಮ ಮಂಗಳಸೂತ್ರಗಳನ್ನ ಹೆಣ್ಣು ಮಕ್ಕಳು ಏನು ಬೆಳಗ್ಗೆದ್ದು ಕಣ್ಣಿಗೆ ಹೊತ್ಕೊಂಡು ತನ್ನ ಗಂಡ ಇದನ್ನೇ ಅಂತ ತಿಳ್ಕೊಂಡು ಹೋಗ್ತಾರಲ್ಲ ನಮ್ಮ ದೇಶದ ಸಂಸ್ಕೃತಿನಲ್ಲಿ, ಆ ತಾಲಿ ಆ ಮಂಗಳಸೂತ್ರಗಳನ್ನ ಕಾಂಗ್ರೆಸ್ನವ್ರು ಕಿತ್ತು ಮುಸಲ್ಮಾನರು ಕೊಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಒಬ್ಬ ಪ್ರಧಾನಮಂತ್ರಿ ಮಾತಾಡೋ ಮಾತಾ. ಯಾಕಂದ್ರೆ ಬೀದಿ ಗೂಂಡ ಮಾತಾಡೋದಿಲ್ಲ ಈ ತರ. ಅಲ್ಲಿ ಯಾರ್ಯಾರು ಹೇಳ್ಬೋದು, ಸಾಲ ಕೊಟ್ಟಂತ ತೀರ್ಸ್ಕೊಳ್ಳುವಾಗ ಸಾಲ ಕೊಟ್ಟಿಲ್ಲ ಅಂದ್ರೆ ನೆಂಟಿ ತಾಲಿ ಕಿತ್ಕೋತೀನಿ ಅಂತ ಮಾತಾಡ್ತಾರ 3rd ರೇಟೆಡ್ ಜನ. ಅವ್ರು ಮಾತಾಡೋ ಭಾಷೆ ಒಬ್ಬ ದೇಶದ ಪ್ರಧಾನಮಂತ್ರಿ, ಸುಮಾರು 140 ಕೋಟಿ ಜನರಿಗೆ ಪ್ರತಿನಿಧಿಯಾಗಿರುವಂತಹ ವ್ಯಕ್ತಿ ಹೆಣ್ಣು ಮಕ್ಕಳ ಮಂಗಲಸೂತ್ರದ ಬಗ್ಗೆ ಮಾತಾಡ್ತಾರೆ, ಕಿತ್ತು ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಅಂತಂದ್ರೆ ಈ ದೇಶ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ನಾವೆಲ್ಲರೂ ಊಹೆ ಮಾಡ್ಬೇಕಾಗ್ತದೆ. ಅವ್ರು ಹೇಳ್ತಾರೆ, ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವ್ರು ಹೇಳ್ತಾರೆ, ಈ ದೇಶದ ಸಕಲ ಸಂಪತ್ತಿನಲ್ಲಿ ಅಗ್ರಸ್ಥಾನವನ್ನ ಅಂದ್ರೆ ಪ್ರಥಮ ಪ್ರಾಶಸ್ತ್ಯವನ್ನ ಮುಸಲ್ಮಾನರಿಗೆ ಕೊಡಬೇಕು ಅಂತ. ಇದನ್ನ ಹೇಳಿದ್ದಾರೆ ಮನಮೋಹನ್ ಸಿಂಗ್ ಅವರು ಅಂತ ಪ್ರಧಾನಮಂತ್ರಿ ಅವರು ಸುಳ್ಳನ್ನು ಹೇಳ್ತಾ ಇರೋದು. ಆದ್ರೆ ವಾಸ್ತವ ಏನು? ದೇಶದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಮೋಹನ್ ಸಿಂಗ್ ಅವರು ಮಾತಾಡುವಾಗ ಅವ್ರು ಹೇಳ್ತಾರೆ, ಈ ದೇಶದ ಸಕಲ ಆಸ್ತಿ, ಹಕ್ಕು, ವಿದ್ಯಾಭ್ಯಾಸ, ನೌಕರಿ, ಕೃಷಿ ಅನುಕೂಲಗಳು, ಉದ್ಯೋಗದ ಅನುಕೂಲಗಳು ಇವೆಲ್ಲವೂ ಕೂಡ ಈ ದೇಶದ ಸಕಲರಿಗೂ ಸಿಗಬೇಕು ಅನ್ನುವಾಗ ಮುಖ್ಯವಾಗಿ ಕೆಲವು ಜಾತಿ ಸಮುದಾಯಗಳನ್ನು ಮೆನ್ಷನ್ ಮಾಡ್ತಾರೆ. ಒಂದು SC STಗಳು ಪ್ರಮುಖವಾಗಿ ಹೇಳುವಂಥದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸಿಗಬೇಕು, ಹಿಂದುಳಿದ ವರ್ಗದವ್ರಿಗೆ ಸಿಗಬೇಕು, ಶೋಷಿತ ಸಮುದಾಯಗಳಿಗೆ ಸಿಗಬೇಕು ಮತ್ತು ಮುಸಲ್ಮಾನರಿಗೆ ಸಿಗಬೇಕು ಅಂತ ಹೇಳ್ತಾ ಕೊನೆಗೆ ಈಗ ನಾನು ಹೇಳುವಂತ ಏನು ಸಮುದಾಯಗಳಿದಾವಲ್ಲ ಅದರಂತೆ ಮುಸಲ್ಮಾನರಿಗೂ ಕೂಡ ತಮ್ಮ ಪಾಲನ್ನ ಪಡೆಯುವಂತಹ ಒಂದು ದೊಡ್ಡ ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಆದಂಥವ್ರು, ಈ ದೇಶದ 140 ಕೋಟಿ ಜನಸಂಖ್ಯೆಗೆ ಪ್ರತಿನಿಧಿ ಆದಂಥವ್ರು ಈ ಕೊನೆ ಸಾಲನ್ನು ಎತ್ಕೋತಾರೆ, ಮುಸಲ್ಮಾನರಿಗೆ ಮೊದಲನೇ ಪ್ರಾಶಸ್ತ್ಯ ಸಿಗಬೇಕು ಅಂತ. ಮನಮೋಹನ್ ಸಿಂಗ್ ಅವರು ಹೇಳಿದ್ದು ಇಷ್ಟೂ ಸಮುದಾಯಗಳಿಗೆ ಸಿಗಬೇಕು, ಮುಸಲ್ಮಾನರಿಗೂ ಸಿಗೋ ರೀತಿಯ ವ್ಯವಸ್ಥೆಯನ್ನು ನಾವು ರೂಢಿಸಬೇಕು ಅಂತ. ಒಬ್ಬ ದೇಶದ ಪ್ರಧಾನಮಂತ್ರಿ, ದೇಶದ ಮುಖ್ಯಸ್ಥನಾಗಿ
ಎಲ್ಲರನ್ನೂ ಕೂಡ ಸಮತಾಭಾವದಿಂದ ನೋಡುವಂಥ ವ್ಯಕ್ತಿ, ಮಾತಾಡಬೇಕಾಗಿರುವಂತಹ ಭಾಷೆ ಖಂಡಿತವಾಗ್ಲೂ ಅದಾಗಿರ್ತದೆ. ಆದರೆ ಅದನ್ನು ಕಟ್ ಮಾಡಿ ಈ ಟ್ರೋಲ್ ಪೇಜ್ ಹುಡುಗರು ಮಾಡೋಕ್ಕೆ ಕೆಲಸ ಇಲ್ಲದಿರುವಂತಹ ಹುಡುಗರು ಇರ್ತಾರಲ್ಲ, ಅವ್ರ ಲೆವೆಲ್ಗಿಳಿದು ಭಾಷಣವನ್ನು ಕಟ್ ಮಾಡಿ ಮಾತಾಡಿ ಇವತ್ತು ಚಿಕ್ಕ ಪುಟ್ಟ ಮಾಧ್ಯಮಗಳಿಂದ ಹಿಡಿದು ಟ್ರೋಲ್ನವರೇ, ಆ ಟ್ರೋಲ್ ಹುಡುಗರು ಮಾಡಿದಂಥ ಕೆಲಸವನ್ನು ಮೋದಿಯವರು ಮಾಡಿ ಮತ್ತೆ ಟ್ರೋಲ್ನವ್ರ ಕೈಯಲ್ಲಿ ಇವತ್ತು ಟ್ರೋಲ್ಗೊಳಗಾಗ್ತಾ ಇರುವಂಥದ್ದು. ಮತ್ತೆ ಮಾಧ್ಯಮಗಳು, ಯಾವ ಮಾಧ್ಯಮಗಳು ಮೋದಿಯನ್ನ ಹಾಡಿ ಹೊಗಳ್ತಿದ್ವಲ್ಲ, ಮೋದಿಯ ಬೆರಳಲ್ಲಿದೆ ಅಸ್ತ್ರ, ಮೋದಿ ಆ ಬೆರಳನ್ನು ಒತ್ತಿದ ಕೂಡಲೇ ಚಿಂದಿ ಆಗ್ತಾವ ದೇಶಗಳು ಅಂತ ಮಾತಾಡ್ತಿದ್ವಲ್ಲ, ಬಡಬಡ ಅಂತ ಬಳಾಂಗ್ ಬಿಡ್ತಿದ್ವಲ್ಲ ಮಾಧ್ಯಮಗಳು, ಅದೇ ಮಾಧ್ಯಮಗಳು ಮೋದಿಯ ಈ ಮಟ್ಟದ ಏನೋ ಕೀಳರಿಮೆಯ ಮಾತುಗಳನ್ನ ಸಹಿಸೋಕಾಗದೆ, ಅದನ್ನು ಸಮರ್ಥನೆ ಮಾಡ್ಕೊಳಕ್ಕಾಗದೆ ಮನಮೋಹನ್ ಸಿಂಗ್ ಅವರ ನಿಜವಾದ ಭಾಷಣ ಏನಿತ್ತು ಅಂತ ಈ ದೇಶದ ಮುಂದೆ ಇಟ್ಟಿದ್ದಾರೆ. ಈಗ ನರೇಂದ್ರ ಮೋದಿ ಸ್ಥಿತಿ ಏನಾಗಿರ್ಬೋದು, ಒಬ್ಬ ಪ್ರಧಾನಮಂತ್ರಿಯಾಗಿ ಇಷ್ಟು ಚೀಪ್ ಮಾತನ್ನ ಹೇಳಿ ತನ್ನದೇ ದೇಶದ ಒಂದು ಜನ ಸಮುದಾಯವನ್ನ ನುಸುಳುಕೋರರು ಅಂತ ಕರೆದು, ನಾನು ಇದೇ ಸಮಯದಲ್ಲಿ ಬಿಜೆಪಿಯಲ್ಲಿ ಇರುವಂತಹ ಮುಸಲ್ಮಾನ ಸಮುದಾಯದ ಮುಖಂಡರುಗಳು, ಬಹುಶಃ ಮುಖಂಡರುಗಳಿಗೆ ಅಲ್ಲೊಂದು ಮಾರ್ಕ್ ಇಡೋಣ ನಾವು, ಅವ್ರಿಗೆ ನಿಮಗೆ ಆತ್ಮಸಾಕ್ಷಿ ಇದ್ರೆ, ನಿಮ್ಗೇನಾದ್ರೂ ಪ್ರಜ್ಞೆ ಇದ್ರೆ, ಒಂದು ಬಹುದೊಡ್ಡ ಜನಸಮುದಾಯವನ್ನು ನುಸುಳುಕೋರರು, ಮಂಗಲಸೂತ್ರವನ್ನ ಕಿತ್ಕೊಂಡ್ಬಿಡೋರು ಅಂತ ಕರೆಯುವಂತಹ ಒಂದು ವ್ಯಕ್ತಿಯ ಆ ಪಕ್ಷದಲ್ಲಿ ನೀವಿದ್ದೀರಿ ಅಂತಂದ್ರೆ, ಸ್ವಾಭಿಮಾನ ನಿಮಗಿದ್ರೆ ಸ್ವಲ್ಪ ನಿಮ್ಮ ತನುವ ಕೇಳಿಕೊಳ್ಳಿ, ನಿಮ್ಮ ಮನವ ಕೇಳಿಕೊಳ್ಳಿ ಅಂತಲ್ಲ, ಹಂಗೆ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಸ್ನೇಹಿತರೆ, ಇದೊಂದು ಸುವರ್ಣ ಅವಕಾಶ. 10 ವರ್ಷಗಳಲ್ಲಿ ಈ ದೇಶ ತಲುಪಿದ್ದಂತಹ ಸ್ಥಿತಿ ಇದೆಯಲ್ಲ, ಅದು 2014ವರೆಗೂ ಏನು ಬಂದಿತ್ತಲ್ಲ ಈ ದೇಶ, ಅದರ 100 ವರ್ಷಗಳ ಆಚೆ ಹೊರಟೋಗಿದೆ. ಇಲ್ಲಿ ದೇಶ ತನ್ನ ಬೌದ್ಧಿಕವಾಗಿ ಯಾವ ಮಟ್ಟಕ್ಕೆ ತಲುಪಿದೆ ಅಂತಂದ್ರೆ, ಕುಡಿಯೋ ಹಾಲನ್ನ ಮೋರಿಗೆ ಚೆಲ್ಲುವಂಥದ್ದು, ಮೋರಿಗೆ ಚೆಲ್ಲುವಂಥ ಗಂಜಲವನ್ನ ತೀರ್ಥ ಪ್ರಸಾದ ಅಂತ ಕುಡಿಯುವಂಥ ಪರಿಸ್ಥಿತಿಗೆ ಈ ದೇಶದ ಆಡಳಿತಗಾರರು ಧಾರ್ಮಿಕವಾಗಿ ಈ ದೇಶವನ್ನ ಆ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಬೌದ್ಧಿಕವಾಗಿ. ಇಲ್ಲಿ ಧನ, ಧರ್ಮ, ದೇವರು ಇದಿಷ್ಟ್ರೆ ದೇಶ, ಇದಿದ್ರೆ ದೇಶ ಉದ್ಧಾರ ಅನ್ನೋ ಮಟ್ಟಕ್ಕೆ ಆಗೋಗಿದೆ. ಇಲ್ಲಿ ವಿದ್ಯಾಭ್ಯಾಸಕ್ಕೆ ಮಾನ್ಯತೆ ಇಲ್ಲ. ಯೂನಿವರ್ಸಿಟಿಗಳು ಕಟ್ಟಿದಾರಾ? ಇಲ್ಲ. ಉದ್ಯಮಿಗಳು ಕಟ್ಟಿದಾರಾ? ಇಲ್ಲ. ಡ್ಯಾಮ್ಗಳು ಕಟ್ಟಿದಾರಾ? ಇಲ್ಲ. ಹೊಸ ಏರ್ಪೋರ್ಟ್ಗಳು ಎಲ್ಲ ಮಾರ್ಕೊಂಡಾಯ್ತು, ಏರೋಡ್ರಮ್ಗಳು ಮಾರ್ಕೊಂಡಾಯ್ತು, ಬಂದರುಗಳು ಮಾರ್ಕೊಂಡಾಯ್ತು, ರಸ್ತೆಗಳು ಅಭಿವೃದ್ಧಿ ಆಗಿದೆ ಅಂತ ತೋರಿಸ್ತಾರೆ. ಆದ್ರೆ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇರುವಂಥದ್ದು ಟೋಲ್ ಕಟ್ತೀವಲ್ಲ ದುಡ್ಡು, ಆ ದುಡ್ಡಿನ ಮೂಲಕ ಖಾಸಗಿ ವರ್ತದ ಜೊತೆನಲ್ಲಿ ಬೆಳೀತಾ ಇರುವಂಥದ್ದು. ದೇಶ ದಿವಾಳಿ ಆಗ್ತಾ ಇದೆ, ಸರ್ವನಾಶ ಆಗ್ತಾ ಇದೆ. ಇದು ಎಚ್ಚರಿಕೆ ಮಾತು. ಇನ್ನು 5 ವರ್ಷ ಇವರು ಈ ದುಷ್ಟರು ಆಡಳಿತವನ್ನ ಮುಂದುವರಿಸಿದ್ದೆ ಆದ್ರೆ ದೇಶ ಖಂಡಿತವಾಗಲೂ 1000 ವರ್ಷಗಳ ಹಿಂದೆ ಕೊಟ್ಟೋಗ್ತದೆ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದಿರೋದಿಲ್ಲ, ಸಂವಿಧಾನದ ಹಕ್ಕುಗಳು ಹೋಗ್ತವೆ. ಸಂವಿಧಾನದ ಹಕ್ಕು ಹೋಗೋದು ಅಂತಂದ್ರೆ ಪುಸ್ತಕದಲ್ಲಿರುವಂತಹ ಅಕ್ಷರಗಳು ಹೋಗೋದಲ್ಲ, ನಿಮ್ಮ ಬದುಕಿನ ಒಂದು ಬದುಕುವ ಹಕ್ಕಿದೆಯಲ್ಲ, ಘನತೆ ಇದೆಯಲ್ಲ, ಅದೆಲ್ಲವೂ ನಾಶ ಆಗ್ತದೆ. ದಯಮಾಡಿ ಯೋಚನೆ ಮಾಡಿ. ಈ ಬಾರಿಯ ಸುವರ್ಣ ಅವಕಾಶ ಇದೆ. ಈ ಸಾರಿ ಈ ದುಷ್ಟ ವ್ಯವಸ್ಥೆಯನ್ನ ಕಿತ್ತು ಸದ್ಯಕ್ಕೆ ಏನು ಇರುವಂತಹ ವ್ಯವಸ್ಥೆಯಲ್ಲಿ ಸದ್ಯಕ್ಕೆ ಉಸಿರಾಡೋದಕ್ಕೆ ಯಾರಾದರೂ ಅವಕಾಶ ಕೊಡ್ತಾರ ಅಂತ ನೋಡಿ ಅಂತ ಒಂದು ವ್ಯವಸ್ಥೆ ಜೊತೆ ನಾವು ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಶುಭ ಆಗಲಿ. ಜೈ ಭೀಮ್.